ಫೈನಲಿ ಅಲ್ಲಿಂದ ಆಚೆ ಬಂದು ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ರಾತ್ರಿ ನಿಮಗೆ ಕರೆಕ್ಟಾಗಿ ತೋರ್ಸೋಕ್ಕಾಗಲಿಲ್ಲ. ಫುಲ್ಲು ಇದೇನೋ ಗಿಡ ಗುರು, ಇದೇ ಥರ ಫುಲ್ ಕಾಡು ಥರ ಹಬ್ಕೊಂಡ್ಬಿಟ್ಟಿದೆ. ಸಖತ್ತಾಗಿದೆ ಮಾತ್ರ ಪ್ಲೇಸು. ಹೊಲಗಳು ಗುರು ಮಧ್ಯದಲ್ಲಿ. ಇದೇನು ಗಿಡ ಅಂತ ಗೊತ್ತಿಲ್ಲ ನನಗೆ, ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ಫುಲ್ ಈ ಕಡೆ ಎಲ್ಲ ಅದೇ ಹಬ್ಕೊಂಡ್ಬಿಟ್ಟಿದೆ. ಬನ್ನಿ ಸೀದಾ ಮೇನ್ ರೋಡ್ಗೆ ಹೋಗಿ ಸಿಗ್ತೀನಿ. ನೋಡ್ತಾ ಇರ್ಬೋದು, ಡೀಸೆಲ್ ಹಾಕ್ಸ್ತಾ ಇದ್ದೀನಿ. 12,000 ರೂಪಾಯಿ ಡೀಸೆಲ್ ಹಾಕ್ಸಿದ್ದೀನಿ ಗುರು. ಇಲ್ಲಿ 94 ರೂಪಾಯಿ ರೇಟ್ ಐತೆ. ಛತ್ತೀಸ್ಗಢದಲ್ಲಿ ಸುಮ್ಮನೆ ಗೂಗಲಲ್ಲಿ ಚೆಕ್ ಮಾಡಿದೆ, 95 ರುಪೀಸ್ ಇದೆ ಅಲ್ಲಿ ಫರ್ ಲೀಟರ್. ಎಷ್ಟು ಪಾಯಿಂಟ್ ಬಂತು? ಆಲ್ಮೋಸ್ಟು ಫುಲ್ಲಿಗೆ ಬಂದಿದೆ, ಅಂದರೆ ಬೇಗ ಇಳಿದ್ಬಿಡುತ್ತೆ. ಈಗ ಗಾಡಿ ಓಡಿಸೋದೇ ಇರೋದು ಕಿತ್ತೋಗಿರೋ ರೋಡಲ್ಲಿ. ರೋಡು ಸಿಂಗಲ್ ರೋಡ್ ಬೇರೆ, ರೋಡ್ಸ್ ಆಗಲ್ಲ. ನಿದ್ದೆ ಬೇರೆ ಎಳೀತಾ ಇದೆ ಗುರು. ಏನು ಮಾಡಿ ಸಾಯನಾತ್ಲಾಯ್ತು. ನೋಡಿ ರೋಡ್ ಇಷ್ಟು ಚಿಕ್ಕದಾಗಿದೆ, ಇದರಲ್ಲಿ ಹೋಗ್ಬೇಕು. ಆವಾಗಲೇ ಅಲ್ಲಿ ಫುಲ್ ಜಾಮ್ ಆಗ್ಬಿಟ್ಟಿದೆ ಗುರು. ಮಧ್ಯಾಹ್ನ ನನಗೆ ಏನಕ್ಕೆ ಅವ್ನು ಬಿಡಲಿಲ್ಲ ಅಂತ ನನಗೆ ಪಕ್ಕ ಈಗ ಬಿಟ್ಟ ಮೇಲೆ ಗೊತ್ತಾಗಿದ್ದು. ಇವಾಗಲೇ ಎಷ್ಟು ಜಾಮ್ ಇತ್ತು ಅಂದರೆ ಇದಕ್ಕಿಂತ ಚಿಕ್ಕ ರೋಡು ಗುರು. ಒಂದು ದೊಡ್ಡ ಗಾಡಿ, ಒಂದು ಕಾರ್ ಪಾಸ್ ಆಗೋಕ್ಕೂ ಅಷ್ಟು ಜಾಗ ಇಲ್ಲ. ಅದರಲ್ಲಿ ಒಂದು BMTC, ಒಂದು ಲೈನಲ್ಲಿ ಲಾರಿಗಳು ಹಂಗೆ ಪಾಸ್ ಆಗಬೇಕು. ಆ ಕಡೆ ಈ ಕಡೆ ಮನೆ. ಒಳ್ಳೆ ಚಿಕ್ಕಪೇಟೆ ಒಳಗಡೆ ಹೋಗಿ ಆಚೆ ಬಂದಂಗಾಯ್ತು ನನಗೆ. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಅವರು. ಮಧ್ಯಾಹ್ನ ಇನ್ನೇನು ಹೋಗಿದ್ರೆ ಇನ್ನೂ ತಗ್ಲಾಕೊಂಡು ಹಿಂದೆನೂ ಇಲ್ಲ ಮುಂದೆನೂ ಇಲ್ಲ, ಅಲ್ಲೇ ಹಾಲ್ಟ್ ಆಗಬೇಕಿತ್ತು 2-3 ದಿನ. ಆ ರೇಂಜಿಗಿದೆ ಆ ರೋಡು. ಹೆಂಗೋ ಒಳ್ಳೇದಾಯ್ತು ಬಿಡಿ. ಕಾದಿದ್ದಕ್ಕೂ ಏನೋ ಒಂದು 20 ನಿಮಿಷ ಅಲ್ಲೇ ಟೈಮ್ ವೇಸ್ಟ್ ಆದ್ರೂ ಏನು ಟೆನ್ಷನ್ ಏನಿಲ್ಲ. ಈಗ ಸೀದಾ ಒಂದೇ ರೋಡು. ಇಲ್ಲಿಂದ 450 ಕಿಲೋಮೀಟ್ರು. ಮೇನು ಸಂಬಲ್ಪುರಿಗೆ ಹೋಗ್ಬಿಟ್ರೆ ಈಸಿ ಆಗ್ಬಿಡುತ್ತೆ ನಮಗೆ. ನೋಡೋಣ ಬನ್ನಿ. ಸಂಬಲ್ಪುರು ಛತ್ತೀಸ್ಗಢ ಹೋಗಿ ಅಲ್ಲಿಂದ ಮತ್ತೆ ಬಿಹಾರ್ ಹತ್ತತ್ರ ಹೋಗಿ ಮತ್ತೆ ಫುಲ್ ಟ್ಯಾಂಕ್ ಮಾಡಿಸ್ಬೇಕು. ನೋಡೋಣ. ಫಸ್ಟು ಹೋಗಿ ಈ ಮೆಟ್ರಿಯಲ್ಲಿ ಇಳಿಸಿ ಅಲ್ಲಿಂದ ಪಾಟ್ ಲೋಡ್ ಹುಡುಕ್ಬೋದು ಬಿಹಾರಿಂದನೂ. ಅಲ್ಲೊಂದು 2-3 ದಿನ ಕಾಯಬೇಕಾಗುತ್ತೆ. ಆಮೇಲೆ ತಿಂಗಳು ಮೇಲಾಗ್ಬಿಡುತ್ತೆ ನಾನು ರಿಟರ್ನ್ ಬರೋದು. ಹಂಗಾಗ್ಬಿಟ್ಟು ಅತಿ ಆಸೆ ಗತಿಗೇಡು ಅಂತಾರಲ್ಲ, ಹಂಗಾಗ್ಬಿಡುತ್ತೆ. ಸಿಕ್ಕಿದ್ರೆ ಪರವಾಗಿಲ್ಲ, ಸಿಗಲಿಲ್ಲ ಅಂದರೆ ವೇಸ್ಟ್ ಆಗ್ಬಿಡುತ್ತಲ್ಲ. ಹಂಗಾಗಿ ಕಾಯೋದೇನು ಬೇಡ. ಅಲ್ಲಿ ಕಾಯೋದು ಅಂದರೆ ಒಂಥರ ಬೆಂಗಳೂರು ಥರ ಅಲ್ಲ, ಮೆಟ್ರೋಲ್ ಬೇಗ ಸಿಗೋಕ್ಕೆ. ಅಲ್ಲಿ ಮಾಮೂಲಿ ಲೋಡ್ಗಳು ಅಷ್ಟೇ, ಸಿಕ್ಕಿದ್ರೂ ಕಾಸಿಂದ ಕಡೆ. ಪಾಟ್ ಮಾಲ್ ಅಂತೂ 2,000-3,000 ಅಂತಾರೇನೋ ಅಲ್ಲಿ. ವೇಸ್ಟ್ ಅಲ್ಲಿ ನನ್ನ ಪ್ರಕಾರ ಪಾಟ್ ಮಾಲ್ ಎಲ್ಲ ಹಾಕೊಳೋದು. ಆಮೇಲೆ ಇನ್ನೊಂದು, ಯಾವಾಗಲೂ ನೋ ಎಂಟ್ರಿ ಇರುತ್ತೆ ಅಲ್ಲಿ. ಈಗ ನಾನು ಈ ಮಾಲು ಅನ್ಲೋಡ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಸಾಕಾಗೋಗ್ಬಿಡುತ್ತೆ. ಯಾಕಂದರೆ ನೈಟೇ ಹೋಗಬೇಕು, ನೈಟೇ ಬರಬೇಕು. ಹಂಗಾಗ್ಬಿಟ್ಟು ಸಿಕ್ಕಾಪಟ್ಟೆ ತಲೆನೋವಲ್ಲಿ. ನೋಡೋಣ ಬನ್ನಿ ಹೆಂಗಾಗುತ್ತೋ ಹಂಗೆ. ಫಸ್ಟು ಛತ್ತೀಸ್ಗಢ ಒಂದು ಅನ್ಲೋಡ್ ಮಾಡಿಬಿಡೋಣ. ತೋರಿಸ್ತಾ ಇದ್ದೀನಿ ಎಷ್ಟು ದೊಡ್ಡ ಅಪ್ಪಿದೆ ಅಂದರೆ ಸಿಕ್ಕಾಪಟ್ಟೆ. ಆಮೇಲೆ ಇಲ್ಲಿ ಏನು ಡೇಂಜರ್ ಅಂದರೆ ಮೇಲಿಂದ ಕಲ್ಲುಗಳು, ಬಂಡೆ, ಚಿಕ್ಕವು ದೊಡ್ಡವು ಎಲ್ಲ ಮೇಲಿಂದ ಬೀಳುತ್ತೆ. ಅವು ಪ್ರಾಬ್ಲಮ್ಮು. ಸಿಕ್ಕಾಪಟ್ಟೆ ದೊಡ್ಡ ಘಾಟ್ ಇದು. ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ, ನೋಡ್ಕೊಂಡೋಗಿ ಬಂಡೆಗಳು ಮೇಲಿಂದ ಬೀಳ್ತವೆ ಅಂತ. ಅದೇ ಒಂದು ಟೆನ್ಷನ್ ಆಗ್ಬಿಟ್ಟಿದೆ. ಫುಲ್ ಹಾವೋದಂಗೆ ಹೋಗೈತೆ. ಹಿಂಗೆ ಕಟ್ ಮಾಡಿ ಮತ್ತೆ ಹಿಂಗೆ ಕಟ್ ಮಾಡಿ ಹತ್ತಿಸ್ಬೇಕು. ನೋಡ್ತಾ ಇರ್ಬೋದು ಯಾವ ರೇಂಜಿಗೆ ಇದೆ. ಫಸ್ಟ್ ಟೈಮ್ ಬಂದಿದ್ದು ಈ ರೋಡಲ್ಲಿ ನಾನು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ದೊಡ್ಡ ಘಾಟು ಗುರು. ನೋಡಿ ಹೆಂಗಿದೆ ಅಪ್ಪು. ಯಾರು ಟನ್ನೇಜ್ ಹಾಕೊಂಡು ಬಂದುಬಿಟ್ರು ಅಂದರೆ ಮುಗೀತವ್ರ ಕತೆ. ಹಿಂಗೈತೆ ಗುರು. ಹಿಂಗೆ ಒಳ್ಳೆ ಆಕಾಶದಲ್ಲಿ ಫ್ಲೈಟ್ ಹಾರುತ್ತಲ್ಲ ಹಂಗೆ ಮೇಲೆ ಇದು ಮಾಡ್ಕೊಂಡು ರೌಂಡ್ ಹೊಡೆದು ಹೋಗ್ಬೇಕು. ಬೆಳಗ್ಗೆ ಸಖತ್ತಾಗಿರುತ್ತೆ ವ್ಯೂ ಇಲ್ಲಿ ನೋಡೋಕ್ಕೆ.
ಇಷ್ಟೊತ್ತಲ್ಲಿ ಏನೂ ತೋರ್ಸೋಕ್ಕಾಗ್ತಾಯಿಲ್ಲ ನಿಮಗೆ. ಇಲ್ಲಿಂದನೇ ನೈಟು ಟ್ರೈ ಮಾಡ್ತೀನಿ ರೀ. ಇನ್ನೂ ಸ್ವಲ್ಪ ಹೈಟ್ ಹೋಗ್ಬಿಟ್ಟು ಅಲ್ಲೆಲ್ಲರ ನಿಲ್ಸೋಕ್ಕಾರೆ ನಿಲ್ಲಿಸಿ ತೋರಿಸ್ತೀನಿ ರೀ. ನೋಡಿ ನನ್ನ ಗಾಡೀಲಿ ಟನ್ನೇಜೇ ಇಲ್ಲ, ಬಡ್ಕೊತೈತೆ. ಹತ್ತಕ್ಕೆ ಟನ್ನೇಜ್ ಹಾಕೊಂಬಂದ್ಬಿಟ್ರೆ ಏನು ಗೌ ಅಂತಿದೆ ಗುರು. ಬಾಬಾ ಏನೋ ಕಾಣ್ತಾ ಇಲ್ಲ ಅನ್ಸುತ್ತೆ. ತೋರಿಸ್ತೀರಿ ನೋಡಿ. ಫುಲ್ಲು ಬ್ಲಾಕೇ ಅನಿಸುತ್ತೆ ನಿಮಗೆ. ನಾನು ಡೈರೆಕ್ಟಾಗಿ ನೋಡ್ತಿದ್ದೀನಲ್ಲ, ನನಗೆ ಕಾಣ್ತಾ ಇದೆ. ಆಲ್ರೆಡಿ ಮಂಜು ಬೀಳಕ್ಕೆ ಸ್ಟಾರ್ಟ್ ಆಗೈತೆ. ವೈಟ್ ಸ್ಮೋಕು ನಿಮಗೆ ಕಾಣ್ತಾ ಇಲ್ಲ ಅನ್ಸುತ್ತೆ ನೋಡಿ. ಎಲ್ಲಿ ಖಾಲಿ ಜಾಗ ಇದೆ. ಆಕಾಶ ಇಷ್ಟೊತ್ತಲ್ಲಿ ಏನೂ ಕಾಣಲ್ಲ ಬಿಡಿ, ತೋರಿಸಿದ್ರು ವೇಸ್ಟೇನೆ. ಬನ್ನಿ ಫಸ್ಟ್ ಘಾಟ್ ಇಳಿದು ಬಿಡೋಣ. ಇನ್ನೂ ಹತ್ತುತ್ತಾ ಇದ್ದೀನ ಗುರು, ಇನ್ನೂ ಹತ್ತುತ್ತಾನೇ ಇದ್ದೀನಿ. ಇನ್ನೂ ಹತ್ತು ಇಳಿಯೋದು ಯಾವಾಗ ನಾನು. ಬನ್ನಿ ಇಳಿದು ಘಾಟ್ ಎಲ್ಲ ಇಳಿದು ಕೆಳಗಡೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಟೈಮ್ ಬಂದು 12 ಗಂಟೆ 54 ನಿಮಿಷ ಆಗಿದೆ. ಒಂದೇ ಒಂದು ವೆಹಿಕಲ್ ಇಲ್ಲ. ಫುಲ್ಲು ಫಾರೆಸ್ಟ್ ಸುತ್ತಮುತ್ತ. ಎಂತೆಂಥ ರೋಡಲ್ಲಿ ಒಬ್ಬೊಬ್ಬರೇ ಓಡಾಡಬೇಕು ನೋಡಿ ನೀವೇನೆ. ಒಂದೇ ಒಂದು ವೆಹಿಕಲ್ಲು ಫುಲ್ಲು ಗುರು, ಎಲ್ಲ ಫಾರೆಸ್ಟೇ. ಒಂದೇ ಒಂದು ಕರೆಂಟು, ಒಂದು ಲೈಟ್ ಇಲ್ಲ. ಗಾಡಿ ಏನಾರ ಬೈ ಮಿಸ್ಟೇಕ್ ಏನಾರು ಆಫ್ ಆಯಿತು, ಕೆಟ್ಟೋಯ್ತು ಅಂದರೆ ಪರಿಸ್ಥಿತಿ ಯಾವ ರೇಂಜಿಗಿರುತ್ತೆ ಸ್ವಲ್ಪ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ ಅಂಥ ಪ್ಲೇಸಸ್ಸು. ನಾನು ಪ್ರತಿ ಟ್ರಿಪ್ಪು ಬರೀ ನೋಡಿ ಇಂಥ ರೋಡಲ್ಲೇ ಹೋಗಿ ಬರೋದು, ನಿಮಗೂ ಗೊತ್ತಿದೆ. ಅಷ್ಟೊಂದು ರಿಸ್ಕ್ ತಗೊಂಡು ವೀಡಿಯೋನು ಮಾಡಿ ಎಲ್ಲ ಮಾಡಿದ್ರೂ ಅಷ್ಟಕ್ಕಷ್ಟೇ ಸಪೋರ್ಟ್ ಸಿಗ್ತಾಯಿದೆ. ಸ್ವಲ್ಪ ಸಪೋರ್ಟ್ ಜಾಸ್ತಿ ಮಾಡಿ, ಯಾಕಂದರೆ ಪಾಕಿಸ್ತಾನದವನಲ್ಲ, ಕನ್ನಡದವರಲ್ವ ನಾವು. ಹಾಗಾಗಿ ನಿಮ್ಮ ಸಪೋರ್ಟು ನಮಗೆ ತುಂಬ ಇಂಪಾರ್ಟೆಂಟು. ಏನನ್ಸುತ್ತೆ ಗೊತ್ತಾ, ಈ ಥರ ನೀಟಾಗಿ ಸಪೋರ್ಟ್ ಮಾಡಿಲ್ಲ ಅಂದರೆ ಇವೆಲ್ಲ ಮಾಡ್ತಿರೋದೇ ಒಂಥರ ವೇಸ್ಟ್ ಅನ್ನಿಸ್ಬಿಡುತ್ತೆ. ಯಾಕಂದರೆ ನಮಗೆ ಲೋಕಲಲ್ಲೇ ಬೇಜಾನ್ ಬಾಡಿಗೆಗಳು ಸಿಗ್ತವೆ. ನಾವು ವೀಡಿಯೋ ಮಾಡೋಕ್ಕೋಸ್ಕರ ಅಂತಲೇ ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಹೊರಗಡೆ ಬಾಡಿಗೆಗಳ್ನ ಎತ್ಕೊತೀವಿ. ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ಇಲ್ಲಿ ಬರೋಕ್ಕೂ ಮನಸ್ಸಾಗಲ್ಲ, ಹೊರಗಡೆ ಹೋಗೋಕ್ಕೂ ಮನಸ್ಸಾಗಲ್ಲ. ಆದಷ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಗೂ ಒಂದು ಖುಷಿ ಆಗುತ್ತೆ, ನಾವು ಪಡ್ತಿರೋ ಕಷ್ಟಕ್ಕೂ ಒಂದು ಬೆಲೆ ಸಿಗುತ್ತೆ. ಅದಕ್ಕೋಸ್ಕರ ನಾವೇನೇ ನಿಮಗೆ ಕಷ್ಟ ಇದೆ ಅಮೌಂಟ್ ಹಾಕಿ ಅಂತ ಯಾರೂ ಕೇಳಲ್ಲ. ಒಂದೇ ಒಂದು ಸಪೋರ್ಟು, ಒಂದು ಲೈಕು, ಸಬ್ಸ್ಕ್ರೈಬ್ ಹಾಕಿ, ವೀಡಿಯೋನ ನೀಟಾಗಿ ಫುಲ್ ನೋಡಿಬಿಟ್ರೆ ಸಾಕು. ಅಷ್ಟನ್ನಾರು ಮಾಡ್ಬೋದು. ಮಿನಿಮಮ್ ಏನೊಂದು 5-10 ನಿಮಿಷ ಟೈಮ್ ಕೇಳ್ತೀವಿ ಅಷ್ಟೇ ನಿಮ್ಮದು. 5-10 ನಿಮಿಷ ಫ್ರೀ ಮೈಂಡಲ್ಲಿ ಕುತ್ಕೊಂಡು ವೀಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಈಗ ನಾನ್ ಸ್ಟಾಪು ಎಷ್ಟು ಕಿಲೋಮೀಟ್ರ್ ಬನ್ನಿ, ಇನ್ನೂ ಒಂದು 150 ಕಿಲೋಮೀಟ್ರ್ ಇದೆ ಅಷ್ಟೇ. ಸಂಬಲ್ಪುರ ಸಿಂಗಲ್ ರೋಡ್ ಅಲ್ವಾ, 3 ಅವರ್ ತೋರಿಸ್ತಾ ಇದೆ. ಸಂಬಲ್ಪುರ ತನಕ ಹೊಡೆಯೋದು ಡೌಟ್ ಇದೆ. ಯಾಕಂದರೆ 3 ಅವರು ಬೆಳಗಿನ ಜಾವ 4 ಗಂಟೆ ಆಗಿಬಿಡುತ್ತೆ. ಅಷ್ಟೋ ತನಕ ನಿದ್ದೆಗೆಡೋಕ್ಕಾಗಲ್ಲ. ಅಷ್ಟೊಂದು ರಿಸ್ಕೂ ತೊಗೊಳಲ್ಲ. ಮುಂದೆ ಯಾವ್ದಾರ ಒಳ್ಳೆ ಪೆಟ್ರೋಲ್ ಬಂಕ್ ಬಂತು ಅಂದರೆ ಹಾಕ್ಕೊಂಡು ಮನಿಕೊಂಡು ಬೆಳಗ್ಗೆ 7 ಗಂಟೆಗೆ ದೊಡ್ಡಿದ್ರೂ ಆಲ್ಮೋಸ್ಟ್ 10 ಗಂಟೆ ಅಷ್ಟೊತ್ತಿಗೆ 100 ಕಿಲೋಮೀಟ್ರ್ ರೀಚ್ ಮಾಡ್ಬೋದು. 12 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೀನಿ. ಕರೆಕ್ಟಾಗಿ ಅವ್ರಿಗೆ ಹೇಳಿರೋ ಇದರಲ್ಲೇ ಒಂದು ಅರ್ಧ ಗಂಟೆ 1 ಅವರ್ ಹೆಚ್ಚು ಕಮ್ಮಿ ಹಿಂದೆ ಮುಂದೆ ಆರಾಮಾಗಿ ತಲುಪಿಬಿಡ್ಬೋದು. ಏನು 10 ನಿಮಿಷದ ಕೆಲಸ. ಹಿಂದೆಗಡೆದೊಂದು ಎಲೆಕ್ಟ್ರಿಕ್ ಪ್ಯಾನಲ್ ಬೋರ್ಡ್ ಒಂದು 4 ಬಾಕ್ಸ್ ಇದೆ ಅಷ್ಟೇ. ಏನೊಂದು 10-15 ನಿಮಿಷಕ್ಕೆ ಅನ್ಲೋಡ್ ಆಗಿಬಿಡುತ್ತೆ. ಅದ್ರದ್ದೇನು ಟೆನ್ಷನ್ ಇಲ್ಲ. ನೋಡೋಣ ಬನ್ನಿ. ಇಲ್ಲಿಂದ ಸೀದಾ ಯಾವ ಜಾಗ ಸಿಗುತ್ತೋ ಒಳ್ಳೆ ಜಾಗ ನೋಡ್ಕೊಂಡು ಹಾಕ್ಕೊಂಡು ಮನಿಕೊಂತೀನಿ ನಾನು.
ಜಾಗ ಸಿಕ್ಕಿದ ತಕ್ಷಣ ಅಲ್ಲಿಂದ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ.